ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್ ಈಗ ರಾತ್ರಿ ಹೊತ್ತು ಪಲ್ಲಕ್ಕಿ ಮೆರವಣಿಗೆ ಬರ್ತಾ ಇದೆ. ಆ ಪಲ್ಲಕ್ಕಿ ಮೆರವಣಿಗೆ ನಮ್ಮ ಸ್ವಾಮಿಗಳು ಬುದ್ಧಿಯವ್ರನ್ನ ಕೂರಿಸ್ಕೊಂಡು ಇಲ್ಲಿ ಹೋಗ್ತಾ ಇರೋದು. ಇಲ್ಲಿ ಒಬ್ಬೊಬ್ಬರು ಅಲ್ಲಿಗೆ ಪೂಜೆ ಕೊಡ್ತಾರೆ. ಪೂಜೆನ ಮಾಡಿಸಿ ನೈಟ್ ಟೈಮು ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರೆ. ಇದು ನೈಟ್ ಟೈಮ್ ನಡೀತಾ ಇರೋದು. ಹತ್ತತ್ರ 9:30 10 ಗಂಟೆ ಆಗಿದೆ. ಇಲ್ಲೆಲ್ಲ ಬುದ್ಧಿಯವರು ಒಬ್ಬೊಬ್ಬರಾಗಿ ಹೋಗ್ತಾ ಇರ್ತಾರೆ. ಬುದ್ಧಿಯವರು ಆ ಕಡೆ ತಿರ್ಕೊಂಡಿರೋದ್ರಿಂದ ಮತ್ತು ಕಾಣ್ತಾ ಇಲ್ಲ, ನಾ ಈ ಕಡೆ ಇದ್ದೆ. ಈಗ ಟೈಮು ಬೆಳಗ್ಗೆ 5 ಗಂಟೆ ಆಗಿದೆ. ಈಗ ಒಂದು ಡೆಕೋರೇಷನ್ ಇದೆ ನಂಜನಗೂಡಲ್ಲಿ, ಮತ್ತೆ ಹೋಗ್ಬೇಕು. ಸೊ ಅದಕ್ಕೆ ಬಂದಿದ್ದೀನಿ. ದೇವನೂರಲ್ಲೇ ಇದ್ದೆ. ದೇವನೂರಿಂದ ಈಗ ಊರಿಗೆ ಹೋಗಿದ್ದು. ಊರಿಂದ ಮತ್ತೆ ನಂಜನಗೂಡಿಗೆ ಬರಬೇಕು. ಅಲ್ಲಿ ಡೆಕೋರೇಷನ್ ಇದೆ, ಅದನ್ನು ಮುಗಿಸ್ಕೊಂಡು ಮತ್ತೆ ದೇವನೂರಿಗೆ ಬರಬೇಕು. ಬನ್ನಿ ಈಗ ಸದ್ಯಕ್ಕೆ ಹೋಗೋಣ. ಫುಲ್ ಚಳಿ. ಗೈಸ್ ತೈರೆಲ್ಲ ರೆಡಿ ಆಗಿದೆ. ದಾಸೋಹ ಚಕ್ರವರ್ತಿ ಅಂತ ಹೂವಲ್ಲಿ ಬರ್ದವ್ರೆ. ತೇರು ನಾನು ಬರೋ ಅಷ್ಟರಲ್ಲಿ ಮತ್ತೆ ಮುಗ್ದೆ ಹೋಗಿರುತ್ತೆ. ಗೈಸ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಕಲ್ಯಾಣಿ. ಈ ಕಲ್ಯಾಣಿನ ಇವತ್ತು ತಪ್ಪೋತ್ಸವ ನಡೆಯುತ್ತೆ. ಹಾಗೆ 8 ಗಂಟೆ ಮೇಲೆ. ಇದು ನೆನ್ನೆನೇ ಓಪನಿಂಗ್ ಆಗಿದೆ. ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದು ಓಪನ್ ಮಾಡಿದ್ದಾರೆ. ಇವತ್ತು ರಾಜಕೀಯ ವ್ಯಕ್ತಿ ಅಂತಂದರೆ ವಿಜಯೇಂದ್ರ, ಅಂದರೆ ಯಡಿಯೂರಪ್ಪ ಅವ್ರ ಮಗ ಬರ್ತಾಯಿದ್ದಾರೆ ಇವತ್ತು. ನಿನ್ನೆ ಧಾರ್ಮಿಕ ಸಭೆ ಅಂದ್ಕೊಂಡು ನಿನ್ನೆ ಎಲ್ಲ ನಡೆದಿದೆ. ಇವತ್ತು 8 ಗಂಟೆ ಮೇಲೆ ತೆಪ್ಪೋತ್ಸವ ಇದೆ. ಬನ್ನಿ ಅದನ್ನು ತೋರಿಸ್ತೀನಿ. ಫಸ್ಟ್ ಈಗ ಹೋಗಿ ನಮ್ಮ ಕೆಲಸಗಳನ್ನ ಮುಗಿಸೋ. ಈಗ ಹೋಗಿ ಮನೆಗೆ ಹೋಗಿ ಡೆಕೋರೇಷನ್ ಐಟಮ್ ಎತ್ಕೊಂಡು ಅಲ್ಲಿಂದ ನಂಜನಗೂಡಿಗೆ ಬಂದು ಡೆಕೋರೇಷನ್ ಮಾಡಿಬಿಟ್ಟು ಬರಬೇಕು. ಅದು ಮುಗಿಸೋಣ ಫಸ್ಟು. ಹಂಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಮಠಕ್ಕೆ ಬೇರೆ ಹೋಗ್ಬೇಕು. ಸದ್ಯಕ್ಕೆ ಕೆಲಸ ಮುಗಿಸೋಣ. ಗೈಸ್ ಐಟಮ್ ಎಲ್ಲನೂ ಹೊರಗಡೆ ಇಟ್ಕೊಂಡಿದ್ದೀನಿ. ಆಟೋದವ್ರು ಬರಬೇಕು. ಇನ್ನೂ ಆಟೋದವ್ರು ಬಂದಿಲ್ಲ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಐಟಮ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಖಾಲಿ ಫ್ರೇಮು. ಇದಕ್ಕೆ ಫ್ಲೆಕ್ಸ್ ಬರುತ್ತೆ, ಅದನ್ನು ಅಂಟಿಸ್ಬೇಕು. ಅದಕ್ಕೆ ಗಮ್ ತಗೊಬಿಡ್ಬೇಕು. ಗಮ್ಮು ಮಿಸ್ ಆಗಿತ್ತು. ಈಗಲೇ ಎತ್ಕೊಬಿಟ್ರೆ ಒಳ್ಳೆಯದು. ಇದೇ ಗಮ್ಮು. ಆಟೋದವ್ರು ಎಲ್ಲಿ ಇನ್ನೂ ಬರಲೇ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಬರ್ತೀನಿ ಅಂತಂದರು, ಬಂದೇ ಇಲ್ಲ ಇನ್ನೂ. ಗೈಸ್ ಚೌಟ್ರಿಗೆ ಬಂದು ಸ್ಕ್ರೀನ್ ಹಾಕಿ ಆ ಕಡೆ ಈ ಕಡೆ ಬಲೂನ್ ಸ್ಟ್ಯಾಂಡ್ ಕೂಡ ಮಾಡಿ ಮತ್ತು ಫ್ರೇಮ್ ಕೂಡ ನಿಲ್ಲಿಸಿದ್ದೀನಿ. ಈ ಫ್ರೇಮ್ ಅಂಟಿಸ್ಬೇಕು. ಇಲ್ಲಿಂದ ಹೋಗಿ ನಿನ್ನೆ ಮಾಡಿರೋಂತಹ ಡೆಕೋರೇಷನ್ನ ಬಿಚ್ಕೊಬರ್ಬೇಕು. ಅದು ನಂಜನಗೂಡಲ್ಲೇ ಮಾಡಿದ್ದು. ಇಲ್ಲಿ ನೋಡಿ, ಆಲ್ರೆಡಿ ಬಂದಿದ್ದೀನಿ. ಬಂದಾಯಿತು. ಮತ್ತು ಬ್ಲೋ ಮಾಡ್ಕೋತಾಯಿದ್ದೀನಿ. ಬಲೂನೆಲ್ಲ ಬ್ಲೋ ಮಾಡ್ಕೊಂಡಿದ್ದೆ. ನಮ್ಮ ಹುಡುಗ ಇದನ್ನೆಲ್ಲ ಫಿಕ್ಸ್ ಮಾಡ್ತಾಯಿದ್ದೀನಿ. ಫೈನಲಾಗಿ ಔಟ್ಲುಕ್ ಈ ಥರ ಬಂದಿದೆ ಡೆಕೋರೇಷನು. ನೋಡಿ ಯಾವ ಥರ ಇದೆ ಕಮೆಂಟ್ ಮಾಡಿ. ಈಗ ಇವೆಲ್ಲ ಐಟಮ್ನೆಲ್ಲ ತಗೊಂಡೋಗ್ಬೇಕು. ನೋಡಿ, ಅದು ಫ್ಲೆಕ್ಸ್ ಕೂಡ ಅಂಟಿಸಿದ್ದೀನಿ. ಹೊರಗಡೆ ಇಟ್ಟಿದ್ದೀನಿ ಅದನ್ನು. ಗ್ಯಾಸ್ ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟು ಈಗ ಮನೆಗೆ ಬಂದಿದ್ದೀನಿ. ಈಗ ಸ್ನಾನ ಮಾಡಿಕೊಂಡು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕು. ರಾಘವೇಂದ್ರ ಮಠದಿಂದ ದೇವನೂರಿಗೆ ಹೋಗ್ಬೇಕು. ಈಗ ಸದ್ಯಕ್ಕೆ ಹೋಗಿ ಸ್ನಾನ ಮಾಡೋಣ. ಆಲ್ರೆಡಿ ಟೈಮ್ ಆಗಿದೆ 9:30. ತಿಂಡಿ ಬೇರೆ ಇನ್ನೂ ತಿಂದಿಲ್ಲ. ಗೈಸ್ ಸ್ನಾನ ಎಲ್ಲ ಮುಗೀತು. ಇನ್ನೇನಿದ್ರು ತಿಂಡಿ ತಿನ್ನಬೇಕು. ತಿಂಡಿ ತಿನ್ನೋಕ್ಕಿಂತ ಮುಂಚೆ ಫಸ್ಟು ರಾಯರ ಮಠಕ್ಕೆ ಹೋಗಿದ್ದು ದರ್ಶನ ಮಾಡ್ಕೊಂಡು ಅಲ್ಲಿಂದ ತಿಂಡಿ ಮಾಡಿಕೊಂಡು ದೇವನೂರಿಗೆ ಹೋಗೋಣ. ಇಲ್ಲಾಂದರೆ ಡೈರೆಕ್ಟ್ ಅಲ್ಲೇ ತಿಂಡಿ ಮಾಡೋಣ. ಸದ್ಯಕ್ಕೆ ಈಗ ಹೊರಡೋಣ. ಆಲ್ರೆಡಿ ಟೈಮು ಆಗಿದೆ. ಲೆಟ್ಸ್ ಗೋ ಗೈಸ್. ಗೈಸ್ ಈ ರೋಡಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಫುಲ್ ರಶ್ ಇದೆ.
ನೋಡ್ತಾ ಇರ್ಬೋದು. ಆ ಕಡೆ ಈ ಕಡೆ ಫುಲ್ ಗಾಡಿಗಳೇ, ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ಆ ಕಡೆನೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗೈಸ್, ದರ್ಶನ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಕೂತಿದ್ದೆ. ಈಗ ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ನೋಡೋಣ, ಎಲ್ಲಾರ ತಿಂಡಿ ತಿನ್ಕೊಂಡು ಹಾಗೆ ರೋಡ್ ಸೈಡ್ ಎಲ್ಲಾರ ತಿನ್ಕೊಂಡು ಹಾಗೆ ಹೋಗ್ಬೇಕು. ಬನ್ನಿ, ಎಲ್ಲಾರ ಹೋಟ್ಲಿಗೆ ಹೋಗೋಣ. ಗೈಸ್, ಅದೇ ಶ್ರೀಕಂಠೇಶ್ವರ ಟಿಫನ್ ಸೆಂಟರು. 2 ಇಡ್ಲಿಗೆ 40 ರೂಪಾಯಿ. ಇಡ್ಲಿ ಅಂತ ಸಖತ್ತಾಗಿತ್ತು. ಇದನ್ನು ತಿನ್ಕೊಂಡು 2 ಇಡ್ಲಿನ ಈಗ ಹೋಗ್ತಾ ಇದ್ದೀನಿ. ದೇವನವ್ರಿಗೆ ಹೋಗ್ಬೇಕು. ಹೋಗೋಣ. ಈಗ ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. ಫೈನಲ್ ಆಗಿ ದೇವನವ್ರಿಗೆ ಬಂದಿದ್ದೀನಿ. ನಂದಿ ಕಂಬ ಇದು. ಸೌಂಡ್ ಏನು ಕೇಳಿಸಲ್ಲ ಗೈಸ್. ಗಾಡಿನ ಅಲ್ಲೇ ಪಾರ್ಕ್ ಮಾಡಿದ್ದೀನಿ. ಒಳಗಡೆ ತಗೋಕ್ಕಾಗಲ್ಲ, ತುಂಬಾ ರಶ್ ಇದೆ. ಅದರಿಂದ ನೋಡಿ, ನೀವು ನೋಡ್ತಾ ಇರೋದು ಗಾಡಿನ ಒಳಗಡೆ ತಗೊಂಡು ಹೋಗೋಕ್ಕಾಗಲ್ಲ. ತೇರು ಕೂಡ ಬರ್ತಾ ಇದೆ ಇಲ್ಲಿ. ಗೈಸ್ ಅಲ್ಲೇನು ನೋಡ್ತಾ ಇದ್ದೀರಾ ಚಿಕ್ಕ ತೇರು. ಆ ಚಿಕ್ಕ ತೇರನ್ನ ಕೊರೋನಾ ಟೈಮಲ್ಲಿ ಮಕ್ಕಳೇ ಮಾಡಿದ್ದಂತಹದ್ದು. ಅದನ್ನು ನಿಲ್ಲಿಸಬಾರ್ದು ಅಂತಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡೇ ಬರ್ತಾಯಿದ್ದಾರೆ. ಯಾವ ತೇರಾದರೂ ಕೂಡ ಇದನ್ನು ಮಾಡ್ಕೊಂಡೇ ಬರ್ತಾಯಿದ್ದಾರೆ ಇಲ್ಲಿ.
ಗೈಸ್ ಫೈನಲ್ ಆಗಿ ಎಲ್ಲರನ್ನೂ ಬಿಟ್ಬಿಟ್ಟು ಸಾಯಂಕಾಲ 6 ಗಂಟೆ ಆಗಿದೆ. 6 ಗಂಟೆ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದು ನೋಡ್ರೆ ನಿನ್ನೆ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೀಗೆಲ್ಲ ಕ್ಲೀನ್ ಮಾಡ್ತವ್ರೆ. ಗೈಸ್ ಬೆಳಿಗ್ಗೆ ಎಲ್ಲ ಫುಲ್ ರಶ್ ಇತ್ತು. ಈಗ ನೋಡಿ ಆರಾಮಾಗಿ ಬಂದು ಆರಾಮಾಗಿ ಹೋಗ್ಬೋದು. ಈಗೇನು ರಶ್ ಇಲ್ಲ. ಇನ್ನು ನೈಟೇ ಏನಿರುತ್ತೆ ತೆಪ್ಪೋತ್ಸವಕ್ಕೆ ನೈಟ್ ಫುಲ್ ರಶ್ ಆಗುತ್ತೆ. ಬಟ್ ನಾವು ನೈಟ್ ಇರೋಕ್ಕಾಗಲ್ಲ. ಧರ್ಮಸ್ಥಳಕ್ಕೆ ಹೋಗ್ತಾ ಇರೋ ಕಾರಣಕ್ಕೆ ನಾವು ಈಗ ದರ್ಶನ ಮುಗಿಸ್ಕೊಂಡು ಈಗ ಹೋಗ್ತಾಯಿದ್ದೀವಿ. ಇದು ಹೊಸ್ದಾಗಿ ಈಗ ಮಾಡಿರೋಂತಹ ಗೋಪುರ. ಅಲ್ಲಿ ಮೆಟ್ಲು ಕೂಡ ಮಾಡಿದ್ದಾರೆ. ಇದು ಮೊದಲೊಂದು ಸಲ ಮಾಡಿ ಇದಕ್ಕೂ ಒಂದು ಸಲ ಫಂಕ್ಷನ್ ಮಾಡಿದರು. ಈಗ ಇದಕ್ಕೊಂದು ಸಲ ಮಾಡಿದ್ದಾರೆ. ಗೈಸ್ ಇದು ಮೇಲ್ಗಡೆ ಹತ್ತೋಕೆ ಇಳಿಯೋಕ್ಕೊಂದು ಮಾಡಬೇಕಿತ್ತು. ಬಟ್ ಇಲ್ಲಿ ಹತ್ತೋಕ್ಕೆ ಮತ್ತು ಇಳಿಯೋಕ್ಕೆ ಒಂದೇ ಮಾಡಿದ್ದಾರೆ. ಅದಕ್ಕೆ ಇಳಿಯೋಕ್ಕೂ ಹತ್ತೋಕ್ಕೂ ತೊಂದರೆ ಆಗ್ತಾಯಿದೆ ಇಲ್ಲಿ. ಗೈಸ್ ಮೇಲ್ಗಡೆ ಬಂದರೆ ಬಸವಣ್ಣನ ಇದು ಮಾಡಿರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಎಲ್ಲ ಕಲ್ಲಿಂದನೇ ಮಾಡಿರೋದು. ಗೈಸ್ ದೇವಸ್ಥಾನಕ್ಕೆ ಹೋಗಿದ್ದು ಬಂದಾಯಿತು. ಈಗ ತೆಪ್ಪನಡಿ ಅಂತಹ ಕಲ್ಯಾಣಿಗೆ ಬಂದೀವಿ. ಈಗ ಕಲ್ಯಾಣಿ ಕೂಡ ಈಗ ಹೊಸ್ದಾಗಿ ಓಪನ್ ಮಾಡಿರೋದು. ಇದನ್ನು ನೆನ್ನೆನೇ ಓಪನ್ ಮಾಡಿದ್ದಾರೆ. ಬಟ್ ಇವತ್ತು ತೆಪ್ಪೋತ್ಸವ ಇರೋದು. ಇಲ್ಲಿ ಯಾರಿಗೂ ಅಲೋ ಮಾಡ್ತಾಯಿಲ್ಲ. ಎಂಟು ಗಂಟೆ ನಡೆಯೋಂಥ ತೆಪ್ಪಕ್ಕೆ ಈಗೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ದಾರೆ. ನೀರನ್ನೆಲ್ಲ ಈಗ ತುಂಬಿಸಿರೋದು. ಎಷ್ಟು ಪ್ಯೂರಾಗಿ ಎಷ್ಟು ವೈಟಾಗಿದೆ ನೋಡಿ. ಅಲ್ಲಿ ಇಳಿಯೋಕ್ಕೆ ಜಾಗ ಮಾಡಿದ್ದಾರೆ. ಅಯ್ಯೋ ಮಳೆ ಕೂಡ ಬರ್ತಾ ಇದೆ. ಜಲ್ದಿ ಹೋಗೋಣ ಗೈಸ್. ದೇವನೂರಿಂದ ಬಂದಾಯಿತು. ಈಗ ಬೆಳಗ್ಗೆ ಮಾಡಿದ್ನೆಲ್ಲ ಡೆಕೋರೇಷನು ಅದನ್ನು ಬಿಚ್ಕೊಂಡು ಬರೋಕ್ಕೆ ಹೋಗ್ಬೇಕು. ಟೈಮ್ 7:30 ಆಗದ. ಆಟೋ ಹೋದವ್ರನ್ನ ಕರ್ಕೊಂಡು ಹೋಗಿ ಬಿಚ್ಕೊಬರ್ಬೇಕು. ಬಂದು ಮತ್ತೆ ಮುಖ ಈಗ ತೊಳ್ಕೊಂಡು ಗಾಡಿ ತಗೊಂಡು ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. 11:15 ಟ್ರೈನು ಕುಕ್ಕೆಗೆ. ಟ್ರೈನಲ್ಲೇ ಹೊಂಟೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಸ್ಸು ಸುಮ್ಮನೆ ಇಲ್ಲ, ವೇಸ್ಟು. ಟರ್ನಿಂಗ್ಸು ಗಾರ್ಡ್ ಸೆಕ್ಷನು ಸುಮ್ಮನೆ ವಾಮಿಂಟಿಂಗು ಆಗುತ್ತೆ. ಯಾಕೆ ರಿಸಿಕ್ ತಗೋಬೇಕು ಮಕ್ಕಳು ಕರ್ಕೊಂಡು ಅಂದ್ಬಿಟ್ಟು ಟ್ರೈನಿಗೆ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಹೋಗಿ ಐಟಮ್ ಬಿಚ್ಕೊಬರೋಣ. ಗೈಸ್ ಫೈನಲಿ ಎಲ್ಲನೂ ಬಿಚ್ಚಿ ಎಲ್ಲ ಒದರಿ ಇಟ್ಟಾಯಿತು. ಈಗ ಎಲ್ಲನೂ ಪೈಪು ಗೀಪು ಎಲ್ಲ ತಗೊಂಡು ಆಟೋಗೆ ಹಾಕ್ಕೊಂಡು ಹೋಗೋದಷ್ಟೇ. ಈಗ ನೈಟ್ ಟೈಮು ಗಾಡಿಗಳು ಬರ್ತಾವೆ ಅಂದ್ಬಿಟ್ಟು ಮೇಲ್ಗಡೆ ಬಲೂನ್ ಕಟ್ಬಿಟ್ಟಿದ್ವಿ ಕಾಣಲಿ ಅಂದ್ಬಿಟ್ಟು ಜನಗಳಿಗೆ. ಇಲ್ಲಾಂದರೆ ಬಂದು ನಿಂತ್ಕೊಬಿಟ್ರೆ ಕಷ್ಟ. ಈಗೆಲ್ಲನೂ ತಗೊಂಡೋಗಿ ಆಟೋಗೆ ಇಡೋದಷ್ಟೇ. ಬನ್ನಿ ತಗೋಗಿ ಇಡೋಣ. ಗೈಸ್ ಡೆಕೋರೇಷನ್ ಐಟಮ್ನೆಲ್ಲ ತಂದು ಮಡಗಾಯಿತು. ಈಗ ಸದ್ಯಕ್ಕೆ ಎಲ್ಲ ರೆಡಿಯಾಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಅದರಿಂದ ಗಾಡಿ ಚಾರ್ಜ್ಗೆ ಹಾಕಿದೆ. ಗಾಡಿ ತಗೊಂಡು ಹೋಗ್ಬೇಕು ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲಿ ಗಂಟ ಈಗ ಬಸ್ ಸಿಗಲ್ಲ. ಸೊ ಅದಕ್ಕೆ ಗಾಡಿ ತಗೊಂಡು ಹೋಗ್ಬೇಕು. ಗೈಸ್ ಟ್ರೈನ್ನ ಕ್ಯಾನ್ಸಲ್ ಮಾಡಿ ಬಸ್ಸಿಗೆ ಬಂದಿದ್ದೀವಿ. ಸಬರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಈಗ 10 ಗಂಟೆಗೆ ಬಸ್ ಸಿಕ್ತು. ಬಸ್ಸಲ್ಲಿದ್ದಾರೆ ಅವರು. ಅದಕ್ಕೆ ಅವ್ರಿಗೆ ಏನಾದ್ರು ತಿನ್ನೋಕ್ಕೋಸ್ಕರ ಇಲ್ಲೇ ಹೋಟ್ಲಿದೆ, ಏನಾದ್ರು ಕಟ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ. ನೋಡೋಣ ಏನು ಸಿಗುತ್ತೆ ಅಂತ. ಅದನ್ನೇ ತಗೊಂಡು ಹೋಗ್ತೀನಿ ತಿನ್ನೋಕ್ಕೆ. ಮನೇಲಿ ಊಟ ಕೂಡ ಮಾಡಿಲ್ಲ.
ಗೈಸ್ ರೈಸ್ ಬಾತು ಮತ್ತು ಒಂದೆರಡು ಸಮೋಸ ತೊಗೊಂಡೆ ತಿನ್ನೋಕ್ಕೆ ಸದ್ಯಕ್ಕೆ. ಈಗ 10 ಗಂಟೆಗೆ ಹೊರಡ್ತಾನೆ. ಗೈಸ್ ರೈಸ್ ಬಾತ್ನ ತೊಗೊಂಡು ಬಂದೆ. ಇನ್ನೇನು ತಿನ್ಕೊಂಡು ಆರಾಮಾಗಿ ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ.